SVJ ಅಂದ್ರೆ ಗೊತ್ತಾ ನಿಮ್ಗೆ? ಅಂದ್ರೆ ಹಂಗೆ ಇದ್ರು. ಆಗ ನಾನು ಹೇಳಿದೆ SVJ ಅಂದ್ರೆ ಸಂಖ್ಯಾ ವಾಸ್ತು ಜ್ಯೋತಿರ್ ವಿಜ್ಞಾನಿ. ಇವಾಗ ನೀನು ಹೇಳಿದ್ BA, MA, BCom, ಬ್ಯಾಚುಲರ್ ಆಫ್ ಕಾಮರ್ಸ್ ಇದೆಲ್ಲ ಹೇಳಿದೆಲ್ಲ, ಇದೆಲ್ಲದ್ರಿಂದ ನಿನಗೆ ಸಿಕ್ಕಿರೋದು ಬರೀ ಜೀವನೋಪಾಯ. ನಿನಗೆ ಸಿಕ್ಕಿರೋದು ಜೀವನೋಪಾಯ, ಅದು ಬಿಟ್ಟು ಬೇರೆ ಏನೂ ಸಿಕ್ಕಿಲ್ಲ. ಆಮೇಲೆ ಇನ್ನೊಂದು ಆವಾಸ ಕೂಡ ಅದ್ರಲ್ಲಿ ಆಗಿದೆ. ನೀನು BCom ಓದ್ಬಿಟ್ಟು ಹೋಗಿರೋದನ್ನ ಬ್ಯಾಂಕಲ್ಲಿ ಅಪ್ಲೈ ಮಾಡಂಗೇ ಇಲ್ಲ. ನೀನು BCom ಓದಿರೋದನ್ನ ಬ್ಯಾಂಕಲ್ಲಿ ಅಪ್ಲೈ ಮಾಡಂಗೂ ಇಲ್ಲ. ಅಲ್ಲಿ ಇನ್ನೊಂದು ಮಾಡ್ಬೇಕು. ಆದರೆ ಇದೇ SVJ ಅಂತ ಹೇಳ್ತಕ್ಕಂಥ ಸಂಖ್ಯಾವಾಸ್ತು ಜ್ಯೋತಿರ್ವಿಜ್ಞಾನನ ನಿನ್ನ ಜೀವನನ ಸರಿಪಡಿಸ್ಕೊಳ್ಳೋಕೆ ಉಪಯೋಗಿಸು. ಜೀವನೋಪಾಯ ಬೇರೆ, ಜೀವನ ಬೇರೆ. ಆ ರೀತಿ ತಗೊಂಡೋಗ್ಬೋದು. ಅದಕ್ಕೆ ಸಂಖ್ಯಾವಾಸ್ತು ಜ್ಯೋತಿರ್ವಿಜ್ಞಾನ ಕಲಿ, ಸಂಖ್ಯಾವಾಸ್ತು ಜ್ಯೋತಿರ್ವಿಜ್ಞಾನಿ ಆಗು ಅಂತ. ಇದು ಕಾಣಿಸಲು ಈ ಕಾರ್ಯಕ್ರಮ ಮುಗಿಯೋದ್ರೊಳಗೆ ನಿಮಗೆ ಸಿಕ್ಬಿಡುತ್ತೆ. ನಾವು ಪ್ರಾರಂಭಿಸಿದ್ರಲ್ಲೇ ಹೆಣ್ಣು ಮಾಡ್ಬೇಕು ಅನ್ನೋದೇ ನನ್ನ ತತ್ವ. ಅದಕ್ಕೆ ಒಂದು ಹೆಣ್ಣು ಮಗಳೇ ಕೊಟ್ಟಿದ್ದು, ಕ್ಲಾಸ್ಗೆ ಅಟೆಂಡ್ ಮಾಡದೇ ಇರ್ತಕ್ಕಂಥ ಹೆಣ್ಣು ಮಗು. ಅದನ್ನ ಆಕೆಗೂ ಒಂದು ಚಪ್ಪಾಳೆ ಹೊಡ್ಕೊಂಡು, ಯಾಕೆಂದ್ರೆ ಆಕೆ ನಮ್ಗೆ ಹೇಳ್ಕೊಟ್ಟಿದ್ದಿಲ್ಲ. ಸಂಖ್ಯಾವಾಸ್ತು ಜ್ಯೋತಿರ್ವಿಜ್ಞಾನ ಅನ್ನೋದು ಜೀವನ ಕಲಿಸೋಕೆ. ಅದನ್ನ ನಮ್ಮ ಕ್ಲಾಸ್ಗೆ ಬರದೆ ಏಕಲವ್ಯನ ತರ ಕಲ್ತ್ಕೊಂಡು ಹೇಳಿರ್ತಕ್ಕಂಥ BA, MA ಎಲ್ಲವೂ ಕೂಡ ಅಷ್ಟಕ್ಕಷ್ಟೇ ಉಪಯೋಗ ಆಯ್ತು ಗುರುಜಿ. ನಾನು ಕೂಡ MA ನಯಾ ಪೈಸೆ ಪ್ರಯೋಜನ ಇಲ್ಲ. ಯಾಕೆ ಅಂದ್ರೆ ಗೌರ್ಮೆಂಟ್ ಕೆಲಸಕ್ಕೋಸ್ಕರ ಕಾಯ್ಕೊಂಡು ಕೂತಿದ್ರೆ ಇವತ್ತು ಸಿಗುತ್ತೋ ನಾಳೆ ಸಿಗುತ್ತೋ ಗೊತ್ತಿಲ್ಲ. ಜಸ್ಟ್ ನನ್ನನ್ನ ಮೂಲ ನಕ್ಷತ್ರ ಅಂತ ಹೇಳಿ ಎಷ್ಟು ಜನ ತಿರಸ್ಕಾರ ಮಾಡಿದ್ರು. ಮೂಲ ನಕ್ಷತ್ರ ಅಂತ. ಒಬ್ಬ ಅಸ್ಟ್ರಾಲಜರ್ಗೆ ನಕ್ಷತ್ರಗಳಲ್ಲಿ ಯಾವುದು? ಕೇತುವಿನ ನಕ್ಷತ್ರದಲ್ಲಿ ಅಶ್ವಿನಿ ನಕ್ಷತ್ರ ಇದೆ, ಮಕ ನಕ್ಷತ್ರ ಇದೆ, ಮೂಲ ನಕ್ಷತ್ರ ಇದೆ. ಕೇತುವಿನ ನಕ್ಷತ್ರ ಅಂದ್ರೆ ಏನು? ಕೇತು ಅಂದ್ರೆ ಏನು? ನೀವು ನಾರ್ಮಲ್ ಆಗಿ ನಮ್ಗೆ ಹೇಳ್ಕೊಟ್ಟಿರೋದು 7, 16, 25 ಅಂದ್ರೆ ಕೇತು ಗ್ರಹದ ತಾರೀಕು. ಕೇತು ಗ್ರಹದ ತಾರೀಕು ಹುಟ್ಟಿರ್ತಕ್ಕಂಥವ್ರಿಗೆ ಏನಿರುತ್ತೆ? ಆಳವಾದಂತ ಅಧ್ಯಯನ ಇರುತ್ತೆ, ಜ್ಞಾನ ಇರುತ್ತೆ, ರಿಸರ್ಚ್ ಓರಿಯೆಂಟೆಡ್ ಮೈಂಡ್ ಇರುತ್ತೆ. ಜ್ಞಾನಿ ವಿಜ್ಞಾನಿ ಇವ್ರು ಆಗ್ಬೋದು. ಜ್ಞಾನಿ ವಿಜ್ಞಾನಿ ಆಗತಕ್ಕಂಥವ್ರನ್ನ ಬಯೋದೇ ಪ್ರಪಂಚ. ಜ್ಞಾನಿ ಇಲ್ಲದೆ ವಿಜ್ಞಾನಿ ಇಲ್ಲದೆ ಪ್ರಪಂಚ ಇರೋದಕ್ಕೆ ಸಾಧ್ಯನೇನ್ರಿ? ಆ ತರ ಜ್ಞಾನಿ ವಿಜ್ಞಾನಿಗಳಾಗ್ತಕ್ಕಂಥ ಆಗ ಜ್ಞಾನಿ ವಿಜ್ಞಾನಿ ಆಗುವಾಗ ಏನು ಒಂದೇ ಒಂದು ತೊಂದರೆ ಆಗ್ಬೋದು? ಸಾಂಸಾರಿಕ ಜೀವನದಲ್ಲಿ ಸ್ವಲ್ಪ ಏಟು ಬೀಳಬಹುದು. ನಿಜ ತಾನೆ? ಸುಮ್ಮನೆ ಮೂಲ ನಕ್ಷತ್ರನ ದೋಷ ಅಂತ ಹೇಳಿ MBA ಓದಿರ್ತಕ್ಕಂಥ ನಾನು ಅರೆ ಪ್ರಜ್ಞಾವಸ್ಥೆಗೆ ಹೋಗ್ತಕ್ಕಂಥ ಲೆವೆಲ್ಗೆ ಡಿಪ್ರೆಷನ್ಗೆ ಹೋಗ್ಬಿಟ್ಟೆ ಗುರುಗಳೇ. ನಿಮ್ ಕಾರ್ಯಕ್ರಮ ನೋಡಿದ್ಮೇಲೆ ನನ್ಗೆ ಗೊತ್ತಾಗಿದ್ದು, ಎಸ್ 7, 16, 25 ಅಂದ್ರೆ ಸನ್ಯಾಸದ ಜೀವನ. ಸಂಸಾರ ಇದ್ರೂ ಕೂಡ ಸಂಸಾರದಿಂದ ದೂರ ಇರಬೇಕಾದಂತ ಪರಿಸ್ಥಿತಿ. ಗಂಡ ಹೆಂಡತಿ ದಾಂಪತ್ಯ ಕಡಿಮೆ, ಸಾಮರಸ್ಯ ಕಡಿಮೆ, ಶೃಂಗಾರ ಕಡಿಮೆ. ಇದ್ರಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆದ ಯಾರು ಮದುವೆ ಮಾಡ್ಕೊಂಡ್ಬಿಟ್ವಿ ಅಂದ್ರೆ ಮುಗೀತು. ನ್ಯಾಯಾಲಯ ಕೂಡ ಹತ್ತಬೇಕಾಗತ್ತೆ, ಡಿವೋರ್ಸ್ ಕೂಡ ಆಗ್ಬಿಡ್ಬೋದು, ಸಪರೇಷನ್ ಆಗ್ಬಿಡ್ಬೋದು. ಆಮೇಲೆ 7ನೇ ತಾರೀಕು ಕೊಟ್ಟಿರ್ತಕ್ಕಂಥವ್ರು ಬಹಳಷ್ಟು ಜನ ನಾನು ನೋಡ್ತೇನೆ ಗುರುಗಳೇ. ಅವ್ನು ನೋಡಿದ್ರೆ ಮಿಲಿಟರಿದಲ್ಲಿ ಇರ್ತಾನೆ, ಈ ಅಮ್ಮ ನೋಡಿದ್ರೆ ಇಲ್ಲಿರ್ತಾಳೆ, ಅವ್ನು ನೋಡಿದ್ರೆ ವಾರಕ್ಕೆ ಒಂದ್ಸತಿ ಬಂದೋಗ್ಬೇಕು, ಆ ತರ ಮಾರ್ಕೆಟಿಂಗ್ ಕೆಲಸದಲ್ಲಿ ಇರ್ತಾನೆ. ಆಗ ಇದೆಲ್ಲ ಕಡಿಮೆ ಆಗುತ್ತೆ ಅಂತ ಒಬ್ಬ ಜ್ಯೋತಿಷಿ ನಮ್ಗೆ ಹೇಳ್ಕೊಟ್ಟಿದ್ರೆ ಎಷ್ಟು ಜನ ಮೂಲ ನಕ್ಷತ್ರದ ಮಕ್ಕಳ ಜೀವನ ಹಸನಾಗ್ಬಿಡ್ತಾ ಇತ್ತು. ಮೂಲ ನಕ್ಷತ್ರ ಅಲ್ವಾ? ಅದೇ ರೀತಿ ಆಶ್ಲೇಷ ನಕ್ಷತ್ರ ಅಂದ್ರೆ ಮಾತ್ರ ತಪ್ಪು ಅಂತಿರಲ್ಲ. ಯಾಕೆ? ಆಶ್ಲೇಷ ನಕ್ಷತ್ರ ಅಂದ್ರೆ ಯಾವ ನಕ್ಷತ್ರ? ಬುಧ ಗ್ರಹದ ನಕ್ಷತ್ರ. ಯಾಕೆ? ಜ್ಯೇಷ್ಠ ನಕ್ಷತ್ರ ಅದು ಬುಧ ಗ್ರಹದ ನಕ್ಷತ್ರ ತಾನೆ. ರೇವತಿ ನಕ್ಷತ್ರ ಬುಧ ಗ್ರಹದ ನಕ್ಷತ್ರ ತಾನೆ. ಕೇಳಿ, ಹಾಳಾಗೋಗ್ಬಿಟ್ಟು ಜೀವನ ತೋರಿಸ್ಬಿಡಿ ನೀವು ನೋಡೋಣ. ಇಲ್ಲ, ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇಲ್ಲ. ಅಪ್ಪ ಕಟ್ಟಾಕದ ಡಿಸ್ಟರ್ಬೆನ್ಸ್ ಮಾಡ್ತಿತ್ತು ಅಂತ ಕಟ್ಟಾಕ್ಬಿಟ್ಟು ತೊಂದರೆ ಕೊಟ್ರಲ್ಲ ಅಂತ ಹೇಳಿ ನೊಂದು ಬೆಂದು ಇರ್ತಕ್ಕಂಥ ಹೆಣ್ಣು ಮಗಳು ಇದು ಹೇಳಿದ್ರು. ಕರ್ನಾಟಕ ಜನತೆಗೊಂದು ಸುವರ್ಣಾವಕಾಶ. ಗೋ ಸಂರಕ್ಷಣೆ, ಗಂಗಾ ಕಾವೇರಿ ನದಿ ಜೋಡಣೆ, ಭಾರತ ಮರುನಾಮಕರಣ ಈ ರೀತಿಯ ಧ್ಯೇಯಗಳನ್ನ ಇಟ್ಟುಕೊಂಡಿರುವ ಭಾರತ್ ಲಾವೋ ಆಂದೋಲನದ ಸಂಸ್ಥಾಪಕ ಅಧ್ಯಕ್ಷರು, ಜೈ ಶ್ರೀನಿವಾಸನ್ ವೇದಿಕ್ ವಾಸ್ತು ರಿಸರ್ಚ್ ಫೌಂಡೇಶನ್ನ ಸಂಸ್ಥಾಪಕರು ಆದ ಮಹರ್ಷಿ ಜೈ ಶ್ರೀನಿವಾಸನ್ ಗುರೂಜಿಯವರು ವಿದ್ಯಾರ್ಥಿಗಳು ಹಾಗೂ ಅನುಯಾಯಿಗಳ ಒತ್ತಾಯದ ಮೇರೆಗೆ ಕರ್ನಾಟಕದಾದ್ಯಂತ ಶಾಖೆಗಳನ್ನ ತೆರೆಯಲಿದ್ದಾರೆ.
ಸಮಸ್ಯೆಯೇ ಜೀವನ, ಪರಿಹಾರವೇ ಸಂಖ್ಯಾವಾಸ್ತು ಜ್ಯೋತಿರ್ವಿಜ್ಞಾನ. ಮಹರ್ಷಿ ಜಯ ಶ್ರೀನಿವಾಸನ್ ಗುರೂಜಿಯವರ ಮಾರ್ಗದರ್ಶನದಲ್ಲಿ ರಾಜ್ಯಾದ್ಯಂತ ಸಂಖ್ಯಾವಾಸ್ತು ಜ್ಯೋತಿರ್ವಿಜ್ಞಾನದ ಶಾಖೆಗಳನ್ನ ತೆರೆಯಲಾಗಿದ್ದು, ನಿಮ್ಮ ಓದು, ಉದ್ಯೋಗ, ಮದುವೆ, ದಾಂಪತ್ಯ, ವಿದೇಶ ಪ್ರಯಾಣ ಅಲ್ಲದೆ ಹಲವಾರು ಸಮಸ್ಯೆಗಳಿಗೆ ಲಕ್ಕಿ ದಿನಾಂಕಗಳು, ಮೊಬೈಲ್ ನಂಬರ್, ಬ್ಯಾಂಕ್ ಅಕೌಂಟ್, ಲಕ್ಕಿ ಕಲರ್, ಲಕ್ಕಿ ದಿಕ್ಕುಗಳು, ಲಕ್ಕಿ ಟಿಪ್ಸ್ಗಳನ್ನ ಉಚಿತ ಕೌನ್ಸಿಲಿಂಗ್ನ ಮೂಲಕ ನೀಡಲಾಗುವುದು. ವಧುವರರ ಅನ್ವೇಷಣೆಯಲ್ಲಿರುವವರಿಗೂ ಒಂದು ಸುವರ್ಣ ಅವಕಾಶ. ಉತ್ತಮ ಜೀವನವನ್ನ ರೂಪಿಸಿಕೊಳ್ಳುವುದರ ಜೊತೆಗೆ ಪ್ರತಿ ತಿಂಗಳು 15ನೇ ತಾರೀಕಿನಿಂದ 30ನೇ ತಾರೀಕಿನವರೆಗೂ ಗುರೂಜಿಯವರು ನಿಮ್ಮ ಊರುಗಳಲ್ಲಿ ನಿಮ್ಮ ನೇರ ಭೇಟಿಗೆ ಲಭ್ಯವಿರುತ್ತಾರೆ. ಈ ಕೂಡಲೇ ಈ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಭೇಟಿಯ ಸಮಯವನ್ನ ಕಾಯ್ದಿರಿಸಿಕೊಂಡು ಸುಖ ಜೀವನ ನಡೆಸುವತ್ತ ಗಮನ ಹರಿಸಿ. ದೂರವಾಣಿ ಸಂಖ್ಯೆ 9901666661 9901666661.